ಯದ ಯತ್ ಸಂದರ್ಶತೆ ಲೋಕೆ ಸರ್ವಂ ತತ್ಕರ್ಮ ಸಂಭವಂ ಸರ್ವಾಂ ಕರ್ಮಾನುಸಾರೇ ಜಂತುರ್ಭೋಗಾನುಮುಕ್ತಿ ವೈ. ಶನಿದೇವ, ಸುಖ ಮತ್ತು ದುಃಖ, ಸಂಪನ್ನ ಮತ್ತು ಬಡತನ ಎಲ್ಲವೂ ಜೀವಿಯ ಕರ್ಮಾನುಸಾರವಾಗಿರುತ್ತದೆ. ಪೂರ್ವಕರ್ಮ ನಿರ್ಧಾರ ಕರ್ಮದ ಪೂರ್ವವೇ ನಿರ್ಧರಿಸಲಾಗುವುದಿಲ್ಲ, ಏಕೆಂದರೆ ಪೂರ್ವಕರ್ಮದ ಆಧಾರದ ಮೇಲೆಯೇ ಫಲದ ನಿರ್ಧಾರವಾಗುತ್ತದೆ. ದೇವರಾಜ ಇಂದ್ರ, ಇದು ಶನಿ ಕಾನೂನಿನ ಮೂಲಭೂತ ನಿಯಮ. ನಿಮ್ಮೆಲ್ಲರಿಂದಲೂ ಇದರ ಉಲ್ಲಂಘನೆಯಾಗಿದೆ. ನೀವು ಪೃಥ್ವಿಯ ಒಂದು ಜೀವಿಗೆ ಅಕಲ್ಪನೀಯ ಶಕ್ತಿಗಳನ್ನು ಪ್ರದಾನಿಸಿದ್ದೀರಿ. ಇದರಿಂದ ಕೇವಲ ನನ್ನ ಕರ್ಮಫಲದ ನಿರ್ಧಾರದಲ್ಲಿ ಅಡಚಣೆ ಉಂಟಾಗುವುದಲ್ಲದೆ ನನ್ನ ನಿರ್ಪಕ್ಷ ನ್ಯಾಯ ಮಾಡುವುದರಲ್ಲಿ ಕೂಡ ಅಸಂತುಲನೆ ಉತ್ಪನ್ನವಾಗಿದೆ. ಶನಿದೇವ, ನೀವು ಮಾರುತಿಯ ಬಗ್ಗೆ ಮಾತನಾಡುತ್ತಿರುವಿರಿ ಅಲ್ಲವೇ? ಸಂಪೂರ್ಣ ಸತ್ಯ ಏನೆಂದು ನಿಮಗೆ ತಿಳಿದಿಲ್ಲವೆಂದು ಅನಿಸುತ್ತಿದೆ ಶನಿದೇವ. ಮಾರುತಿ ಅಂದರೆ ಹನುಮಂತ ಬೇರೆ ಯಾರೂ ಅಲ್ಲ, ನಿಮ್ಮ ದೇವ ಮಹಾದೇವನ ವಾನರ ಅವತಾರ. ಅದೇ ಮಹಾದೇವ ನಿಮಗೆ ಕರ್ಮ ಫಲ ನಿರ್ಧರಿಸುವ ಪದವಿ ಕೊಟ್ಟು ಸಮ್ಮಾನಿಸಿದವರು. ದೇವರಾಜ ಇಂದ್ರ, ನ್ಯಾಯದ ಎದುರು ನಾವು ಬೇರೇನೂ ಯೋಚಿಸುವುದಿಲ್ಲ. ಕರ್ಮಫಲವೇ ನಮಗೆ ಸರ್ವಪ್ರಥಮ ಮತ್ತು ನ್ಯಾಯ ಕೃತಜ್ಞತೆಯ ಅಧೀನವಾಗಿರುವುದಿಲ್ಲ. ಮತ್ತು ಈ ಸಮಯದಲ್ಲಿ ನನಗೆ ಕೇವಲ ತಿಳಿದಿರುವುದು ಇಷ್ಟೇ: ನೀವು ಶನಿದೇವನ ನ್ಯಾಯದ ನಿಯಮವನ್ನು ಉಲ್ಲಂಘಿಸಿದ್ದೀರಿ. ಪ್ರಭು, ಶನಿದೇವ ನಿಮ್ಮ ಪರಮ ಭಕ್ತರೇ ತಾನೆ? ಆದರೆ ಪ್ರಭು, ನಿಮ್ಮ ವಿಷಯದಲ್ಲಿ ಅವರು ಕಠೋರವಾಗಿ ಏಕೆ ಮಾತನಾಡುತ್ತಿದ್ದಾರೆ? ಶನಿದೇವ ನಮ್ಮ ಪರಮ ಭಕ್ತನಲ್ಲದೆ ಅದರ ಜೊತೆಗೆ ಒಬ್ಬ ನ್ಯಾಯವಾದಿ, ಕರ್ತವ್ಯನಿಷ್ಠ ದೇವತೆಯೂ ಸಹ. ಇದೇ ಕಾರಣಕ್ಕೆ ಅವರು ನಮಗೆ ಪ್ರಿಯರು. ನಿಷ್ಠುರವಾಗಿ ಕರ್ಮಫಲ ನಿರ್ಧರಿಸುವವರೇ ಈ ಪದವಿಗೆ ಸೂಕ್ತ. ನಿಷ್ಪಕ್ಷವಾಗಿ ಪ್ರತಿ ಮನುಷ್ಯರಿಗೂ ತಮ್ಮ ಕರ್ಮದ ಅನುಸಾರ ಫಲ ಪ್ರದಾನಿಸುತ್ತಾರೆ. ಈಗಲೂ ಅದನ್ನೇ ಮಾಡುತ್ತಿದ್ದಾರೆ. ತಮ್ಮ ಧರ್ಮ ಹಾಗೂ ಕರ್ತವ್ಯದ ಪಾಲನೆ ಮಾಡುತ್ತಿದ್ದಾರೆ. ಸತ್ಯ. ಮಹಾದೇವ ನನ್ನ ಅಸ್ತಿತ್ವದ ಪ್ರತಿ ಕಣದಲ್ಲೂ ವಾಸವಾಗಿದ್ದಾರೆ ಮತ್ತು ಅವರ ಕೃಪೆಯಿಂದಲೇ ನಾನು ನನ್ನ ಕರ್ಮವನ್ನು ನಿಭಾಯಿಸಬಲ್ಲೆ. ಆದರೆ ನನಗೆ ಕರ್ಮವೇ ಧರ್ಮ ಮತ್ತು ಧರ್ಮಕ್ಕೂ ಮಿಗಿಲು ಏನೂ ಇಲ್ಲ. ಶನಿದೇವ, ಹನುಮಂತ ಇರಬಹುದು ಅವರು ಮಹಾದೇವರ ವಾನರವತಾರ, ಆದರೆ ಅವರ ಕರ್ಮದಿಂದಲೇ ಎಲ್ಲವನ್ನೂ ಪಡೆಯಬೇಕಾಗುತ್ತದೆ. ನೀವೆಲ್ಲರೂ ಅವರಿಗೆ ವರದಾನ ನೀಡಿ ಅಪಾರ ಶಕ್ತಿಗಳ ಸ್ವಾಮಿಯನ್ನಾಗಿ ಮಾಡಿದ್ದೀರಿ. ಅವರ ಎಲ್ಲ ಶಕ್ತಿಗಳ ನ್ಯಾಯ ಉಚಿತ ಸಂತುಲನೆ ಮಾಡುವುದು ಕೇವಲ ನಮ್ಮ ಕರ್ತವ್ಯವಾಗಿರುತ್ತದೆ. ಆದ ಕಾರಣ ಈಗ ಹನುಮಂತನ ಮೇಲೆ ಕರ್ಮ ಫಲದಾತ ಶನಿದೇವನ ದೃಷ್ಟಿ ಬೀಳಲಿದೆ. ಅಮ್ಮ, ಮಾರುತಿ, ಮಾರುತಿ, ಮಾರುತಿ. ನಿಮ್ಗೇನು ಆಗಿಲ್ಲ ಅಲ್ಲ? ನೀವು ಎಲ್ಲಿ ಹೊರಟೋಗಿದ್ರಿ? ನಮ್ಗೇನು ಅನ್ಸಿತ್ ಗೊತ್ತಾ? ನೀವು ಯಾವುದೋ ಸಂಕಟದಲ್ಲಿ ಸಿಕ್ಕ. ನಮ್ಗೇನಾಗುತ್ತೆ ಅಮ್ಮ? ನಾವು ಹೇಳಿದ್ವಲ್ಲ ನಾವೊಂದು ಫಲ ತಿನ್ಬೇಕು ಅಂತ. ಅದೇ ಫಲವನ್ನ ತಿನ್ನೋಕ್ ಹೋಗಿದ್ವಿ, ಅದ್ರಲ್ಲೇ ತಡ ಆಗೋಯ್ತು. ನಿಮ್ಮ ತುಂಟತನ ನಮಗೆ ಎಷ್ಟು ಪ್ರಾಣ ಹಿಂಸೆ ಮಾಡುತ್ತೆ ಗೊತ್ತಾ? ನಮ್ಮ ಅನುಪಸ್ಥಿತಿನಲ್ಲಿ ನಿಮಗೆ ಗೊತ್ತಾಗುತ್ತೆ ಅಮ್ಮ. ನೀವೇನಾದ್ರೂ ಹಾಗೆ ಹೇಳಿದ್ರೆ ನಾವು ಮನೆ ಬಿಟ್ಟು ಹೊರಟೋಗ್ಬಿಡ್ತೀವಿ ಅಮ್ಮ. ನೀವೇ ನೋಡ್ತಾ ಇರಿ. ಮಾರುತಿ,
ಹರ ಹರ ಮಹಾದೇವ. ಹರ ಹರ ಮಹಾದೇವ. ನನಗೆ ಮಾರುತಿಯ ಬಗ್ಗೆ ಚಿಂತೆಯಾಗುತ್ತಿದೆ ಪ್ರಭು. ಏಕೆಂದರೆ ಅವನ ಮೇಲೆ ಶನಿಯ ದೃಷ್ಟಿ ಬಿದ್ದಿದೆ. ಆ ಮುಗ್ಧ ಬಾಲಕನಿಗೆ ಕರ್ಮಫಲಗಳ ವ್ಯಾಖ್ಯಾನದ ಪರಿಚಯವೇ ಇಲ್ಲ. ಇದೇನು ಕಷ್ಟಕರ ಪರಿಸ್ಥಿತಿ ಅಲ್ಲ. ಕರ್ಮದ ವಿಷಯ ಬಹಳ ಸರಳ ದೇವಿ. ಪ್ರಭು, ಅದನ್ನೇ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ವರ್ತಮಾನದ ಪ್ರತಿಯೊಂದು ಕೆಲಸವೂ ಸಹ ಇಂದು ಭೂಮಿಯಲ್ಲಿ ಹಾಕಿರುವ ಬೀಜದ ಹಾಗೆ. ಅದರ ಫಲ ಭವಿಷ್ಯದಲ್ಲಿ ಎಲ್ಲೋ ಸಿಗುತ್ತದೆ. ಸತ್ಯ ಧರ್ಮದ ಮಾರ್ಗದಲ್ಲಿ ಇದ್ದು ಏನೇ ಒಳ್ಳೆಯ ಕೆಲಸ ಮಾಡಿದರೂ ಶನಿದೇವ ಒಳ್ಳೆಯ ಫಲ ಕೊಡುತ್ತಾನೆ. ಆದರೆ ಯಾರು ಇಂದು ಅನ್ಯಾಯ ಮತ್ತು ಅಧರ್ಮ ಮಾಡುತ್ತಾನೋ ಅವನ ನಾಳೆ ಕಷ್ಟಗಳಿಂದ ತುಂಬಿರುತ್ತದೆ. ಶನಿದೇವರ ಕಾರಣದಿಂದ ಈ ಸೃಷ್ಟಿಯಲ್ಲಿ ಒಳ್ಳೆಯ ಹಾಗೂ ಕೆಟ್ಟದರ ಸಂತುಲನೆಯಾಗುತ್ತಿದೆ. ಇಂತಹ ನಿಗೂಢ ವಿಷಯವನ್ನು ಎಷ್ಟು ಸರಳ ಶಬ್ದಗಳಿಂದ ಹೇಳಿದಿರಿ ಪ್ರಭು. ಪ್ರಭು, ಶನಿದೇವ ನಮ್ಮ ದೃಷ್ಟಿಯಲ್ಲಿ ಎಂದಿಗೂ ರಹಸ್ಯಮಯವಾಗೇ ಇರುತ್ತಾರೆ. ನಮಗೆ ಇದನ್ನು ತಿಳಿಸಿ ಅವರಿಗೆ ಕರ್ಮಫಲವನ್ನು ನಿರ್ಧರಿಸುವ ಪದವಿ ಹೇಗೆ ಸಿಕ್ಕಿತು? ಶನಿದೇವ ಪರಮ ತೇಜಸ್ವಿ ಸೂರ್ಯದೇವನ ಪುತ್ರ ಮತ್ತು ಯಮರಾಜ ಹಾಗೂ ಪವಿತ್ರ ನದಿ ಯಮುನೆಯ ಸೋದರ. ಸೂರ್ಯದೇವನ ಪತ್ನಿ ದೇವಿ ಸಂಧ್ಯಳಿಗೆ ಅವರ ಶಾಖವನ್ನು ತಡೆಯಲಾಗುತ್ತಿರಲಿಲ್ಲ. ಅದಕ್ಕೆ ಅವರು ತಮ್ಮ ತಪೋಬಲದಿಂದ ತಮ್ಮ ಪ್ರತಿಬಿಂಬ ಮಾಡಿ ಅದಕ್ಕೆ ಹೆಸರಿಟ್ಟರು ದೇವಿ ಛಾಯಾ ಎಂದು. ನಂತರ ನಮ್ಮ ಪೂಜೆಗೆ ಹೊರಟರು. ಏಕೆಂದರೆ ಸೂರ್ಯದೇವನ ಶಾಖವನ್ನು ತಡೆಯುವ ಶಕ್ತಿ ಸಿಗಲೆಂದು. ದೇವಿ ಸಂಧ್ಯಾ ಬಹು ವರ್ಷಗಳವರೆಗೆ ನಮ್ಮ ಪೂಜೆಯಲ್ಲಿ ತಲ್ಲೀನರಾಗಿದ್ದರು. ಅದೇ ಸಮಯದಲ್ಲಿ ದೇವಿ ಛಾಯಾ ಧರ್ಮನಿಷ್ಠ ಪತ್ನಿ ಮತ್ತು ತಾಯಿಯ ರೂಪದಲ್ಲಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಳು. ಶನಿಯ ಗರ್ಭಧಾರಣೆಯಾಯಿತು. ಇದನ್ನೇ ವಿಧಿಯ ನಿಯಮ ಎನ್ನುವುದು. ಶನಿ ತನ್ನ ತಾಯಿಯ ಗರ್ಭದಲ್ಲಿರುವಾಗ ದೇವಿ ಛಾಯಳಿಗೂ ಸಹ ನಮ್ಮ ಮೇಲೆ ಭಕ್ತಿ ಅಧಿಕವಾಯಿತು. ಒಂದು ಸಮಯದಲ್ಲಿ ನಮ್ಮ ಭಕ್ತಿಯಲ್ಲಿ ಹೇಗೆ ಮುಳುಗಿದ್ದಳೆಂದರೆ ಭಕ್ತಿಯ ಪರಾಕಾಷ್ಠೆಗೆ ಗರ್ಭದಲ್ಲಿದ್ದ ಶನಿಯ ಭ್ರೂಣ ಕಪ್ಪಾಗಿ ಹೋಯಿತು. ಒಂದು ಶುಭ ದಿನದಲ್ಲಿ ಶನಿಯ ಜನ್ಮವಾಯಿತು. ಸೂರ್ಯದೇವ ಮೊದಲ ಬಾರಿಗೆ ತನ್ನ ಪುತ್ರನನ್ನು ನೋಡಿದಾಗ ಶನಿಯ ಕಪ್ಪು ವರ್ಣವನ್ನು ಕಂಡು ನಿರಾಶರಾದರು. ಆಗಲೇ ಶನಿದೇವನ ಪ್ರಥಮ ದೃಷ್ಟಿ ಸೂರ್ಯದೇವನ ಮೇಲೆ ಬಿದ್ದಿತು. ಆಗ ಅವರ ತೇಜಸ್ಸು ಕಡಿಮೆಯಾಗಿ ಕಪ್ಪಾದರು. ಈ ಘಟನೆಯ ನಂತರ ಸೂರ್ಯದೇವನಿಗೆ ತನ್ನ ತಪ್ಪಿನ ಅರ್ಥವಾಯಿತು. ಹಾಗೆಯೇ ಅವರು ಮಹಾದೇವನ ಬಳಿ ಕ್ಷಮೆಯಾಚಿಸಿದರು. ಮಹಾದೇವನ ಕೃಪೆಯಿಂದ ಸೂರ್ಯದೇವ ತನ್ನ ಪುತ್ರ ಶನಿದೇವನನ್ನು ಸಂತೋಷದಿಂದ ಸ್ವೀಕಾರ ಮಾಡಿದರು. ಕಳೆದುಕೊಂಡಿದ್ದ ತಮ್ಮ ತೇಜಸ್ಸನ್ನು ಮತ್ತೆ ಪಡೆದುಕೊಂಡರು. ತಮ್ಮ ತಾಯಿಯ ಶಿವಭಕ್ತಿಯ ಪ್ರಭಾವದಿಂದ ಶನಿದೇವ ಸಹ ನಮ್ಮ ಪರಮಭಕ್ತರಾದರು. ತಮ್ಮ ಶ್ರೇಷ್ಠ ಚರಿತ್ರೆ ಮತ್ತು ನ್ಯಾಯವಾದವನ್ನು ಮೆಚ್ಚಿ ಕರ್ಮ ಫಲವನ್ನು ನಿರ್ಧರಿಸುವ ಪದವಿಯನ್ನು ಪ್ರದಾನಿಸಿದರು. ಆಗಿನಿಂದ ಸೃಷ್ಟಿಯ ಎಲ್ಲಾ ಜೀವಿಗಳಿಗೂ ಅವರ ಕರ್ಮದ ಸರಿಯಾದ ಫಲ ನೀಡುತ್ತಿದ್ದಾರೆ. ಪ್ರಭು, ಶನಿದೇವರ ಕಥೆಯಂತೂ ಬಹಳ ಪ್ರೇರಣಾದಾಯಕವಾಗಿತ್ತು. ಆದರೆ ಈಗ ನೋಡಬೇಕಾಗಿರುವುದೇನೆಂದರೆ ಮಾರುತಿಗೆ ಕರ್ಮಫಲದ ಸಿದ್ಧಾಂತವನ್ನು ಅರ್ಥ ಮಾಡಿಸಲು ಶನಿದೇವ ಏನು ಮಾಡುತ್ತಾರೆಂದು. ಎಲ್ಲ ಗ್ರಹಗಳ ಸ್ಥಾನಮಾನ ನೋಡುತ್ತಿದ್ದರೆ ನನಗೆ ಪ್ರತೀತವಾಗುತ್ತಿದೆ, ಯುಗದ ಅಂತ್ಯದವರೆಗೂ ಸುಮೇರುವಿನ ಭಾಗ್ಯದಲ್ಲಿ ಸುಖ ಸಂಪತ್ತೇ ಬರೆಯಲಾಗಿದೆ. ಅವಶ್ಯವಾಗಿ ಇದು ದೇವತೆಗಳಿಂದ ಹನುಮಂತನಿಗೆ ನೀಡಲಾದ ಅಲೌಕಿಕ ಆಶೀರ್ವಾದದ ಫಲವೇ ಇರಬೇಕು. ಆದರೆ ನಾನು ಕರ್ಮದ ಫಲದಾತ ಶನಿದೇವ ಹೀಗಾಗಲು ಬಿಡುವುದಿಲ್ಲ. ಏಕೆಂದರೆ ಸಂಘರ್ಷವಿಲ್ಲದೆ ಸುಖದ ಪ್ರಾಪ್ತಿಯಾಗುವುದಿಲ್ಲ. ನಾನು ಹನುಮಂತನ ಜೀವನದಲ್ಲಿ ಕರ್ಮ ಮತ್ತು ಆ ಕರ್ಮದ ಫಲದ ಸಂತುಲನೆ ತರುತ್ತೇವೆ. ಸಮಸ್ತ ಗ್ರಹಗಳಲ್ಲಿ ಮಂಗಳನ ಅನುಕಂಪವೇ
ಹನುಮಂತನ ಮೇಲೆ ಅಧಿಕವಾಗಿರುವಂತಿದೆ. ಈ ಪಕ್ಷಪಾತವನ್ನು ಅಂತ್ಯಗೊಳಿಸಲು ನಾನು ನನ್ನ ಶನಿ ದೃಷ್ಟಿಯನ್ನು ಮಂಗಳನ ಮೇಲೆ ಹಾಕಲೇಬೇಕು. ಶನಿದೇವನಿಗೆ ಅಮಂಗಳನ ಪ್ರಣಾಮಗಳು. ನಿಮ್ಮ ದೃಷ್ಟಿ ಮಂಗಳನ ಮೇಲೆ ಬಿದ್ದಿದ್ದರಿಂದಲೇ ನಮ್ಮ ಉತ್ಪತ್ತಿಯಾಗಿದೆ. ನಮ್ಮ ಪ್ರವೃತ್ತಿ ಏನೆಂದರೆ ನಾವು ಎಲ್ಲಿಗೆ ಹೋದರೂ ದುಃಖ, ನೋವು, ಕಷ್ಟ, ಕಾರ್ಪಣ್ಯವು ಜೊತೆಯಲ್ಲೇ ಇರುತ್ತವೆ. ನಮ್ಮ ಕೆಲಸವೇನೆಂದು ಹೇಳಿರಿ ಪ್ರಭು, ಆಜ್ಞೆ ಮಾಡಿ. ಅಮಂಗಳ ದೇವ, ನಮ್ಮ ಇಚ್ಛೆ ಏನೆಂದರೆ ನೀವು ಒಬ್ಬ ಜೀವಿಯ ಜೀವನದಲ್ಲಿ ಪ್ರವೇಶ ಮಾಡಬೇಕು. ನಿಮ್ಮ ಪ್ರವೇಶದಿಂದ ವಿನಮ್ರತೆ ಕಲಿಯಬೇಕು, ವ್ಯವಹಾರದಲ್ಲಿ ಜಾಗರೂಕನಾಗಿರಬೇಕು ಮತ್ತು ಅವನಿಗೆ ದೊರಕಿರುವ ಶಕ್ತಿಗಳ ಮಹತ್ವವನ್ನು ಅರಿತು ಅವುಗಳನ್ನು ಗೌರವಿಸಿ ಸಮ್ಮಾನಿಸಬೇಕು. ಈ ಕೆಲಸಕ್ಕಾಗಿಯೇ ನಮ್ಮ ಜನನವಾಗಿದೆ. ನೀವು ಕೇವಲ ನತದೃಷ್ಟನ ಹೆಸರು ಹೇಳಿ ಸಾಕು, ಮುಂದಿನ ಕಾರ್ಯ ನಮ್ಮದು. ಸುಮೇರು ನರೇಶ ಕೇಸರಿಯ ಪುತ್ರ ಮಾರುತಿ. ಮಾರುತಿಗೆ ಜಗತ್ತಿನಲ್ಲಿ ಸರ್ವಾಧಿಕ ಪ್ರಿಯ ಅವನ ಪರಿವಾರ. ನಾನು ನಿಮಗೆ ಆದೇಶ ನೀಡುತ್ತಿದ್ದೇನೆ, ನೀವು ಅವನ ಪರಿವಾರದಲ್ಲಿ ಗೊಂದಲಗಳನ್ನು ಉತ್ಪನ್ನ ಮಾಡಿ ಎಲ್ಲ ದೇವತೆಗಳು ಮಾರುತಿಯನ್ನು ದಿವ್ಯ ಶಕ್ತಿಗಳಿಂದ ಸಮೃದ್ಧಿಗೊಳಿಸಿದ್ದಾರೆ. ಈಗ ಅದನ್ನು ಸಂತುಲನೆ ಮಾಡಲು ನೀವು ಅವನಿಂದ ಅವನ ಪರಿವಾರದ ಶಾಂತಿಯನ್ನು ಕಸಿದುಕೊಳ್ಳಿ. ನೀವು ಹೇಳಿದಂತೆ ಆಗುತ್ತದೆ ಶನಿದೇವ. ಸರ್ವಶಕ್ತಿ ರಾಜರ ದುರ್ಬಲತೆ ಅವರ ಪರಿವಾರವೇ ಆಗಿರುತ್ತದೆ. ಆ ಮಾರುತಿ, ಅವನ ಬಳಿ ಎಷ್ಟೇ ವಿಶಿಷ್ಟ ಶಕ್ತಿಗಳಿರಲಿ, ಅದರ ಪ್ರಯೋಗ ಮಾಡಿಯೂ ಸಹ ತನ್ನ ಪರಿವಾರದ ಕಷ್ಟವನ್ನು ದೂರ ಮಾಡಲಾಗುವುದಿಲ್ಲ. ನಾವು ಮಾರುತಿಯ ಪರಿವಾರದ ಸುಖವನ್ನು ಹೇಗೆ ಹಾಳು ಮಾಡುತ್ತೇವೆಂದರೆ, ಅವನು ತನ್ನ ಪರಿವಾರದ ಸುಖಕ್ಕಾಗಿ ಪರಿತಪಿಸಬೇಕು. ಕಷ್ಟ ಮತ್ತು ನೋವು ಹೇಗೆ ಆವರಿಸುತ್ತದೆ ಎಂದರೆ, ಮಾರುತಿ ತನ್ನ ಶಕ್ತಿಯನ್ನೆಲ್ಲ ಮರೆತು ಬಿಡಬೇಕು. ನಮ್ಮ ಪರಮಶತ್ರುವನ್ನು ನಾಶ ಮಾಡಲು ಮಹಾರಾಕ್ಷಸಿ ಸಿಂಹಗಳನ್ನು ನಾವು ಕಳುಹಿಸಿದ್ದೆವು. ಆದರೆ ಆಗಿದ್ದೇನು, ಅವಳು ನಾಶ ಮಾಡುವುದಿರಲಿ, ಅವನಿಂದ ಸೋತು ಹೆದರಿಕೊಂಡು ಓಡಿ ಹೋಗಿದ್ದಾಳೆ. ನಾವು ವಾಲಿ ಛಲ, ಬಲ, ಕೌಶಲ್ಯದ ಅಧಿಕಾರಿ. ಈ ವಾಲಿ ಆ ಮಾರುತಿಗೆ ಯಾವ ದುರ್ಗತಿ ತರುತ್ತೇವೆಂದರೆ ಅದರ ಅವಶ್ಯಕತೆ ಇಲ್ಲ. ಪ್ರಣಾಮಗಳು ಪಿತಾಶ್ರೀ. ಏನು ಹೇಳಿದಿರಿ ಪಿತಾಶ್ರೀ? ನಾವು ನಿಮಗೆ ಹೇಳಲು ಬಂದಿರುವುದು, ಯಾವ ಹನುಮಂತನನ್ನು ನಿಮ್ಮ ಪರಮ ಶತ್ರುವೆಂದು ಅಂದುಕೊಂಡಿದ್ದೀರೋ ಅವರು ಜಗತ್ತಿಗೆ ಬಂಧು. ಪೃಥ್ವಿಯ ಸರ್ವೋಚ್ಚ ಕಲ್ಯಾಣಕರ ಶಕ್ತಿ ಅವರು. ಹೌದು, ನಾವೇ ನಿಮಗೆ ಮಾರುತಿಯನ್ನು ನಿಯಂತ್ರಿಸಬೇಕೆಂದು ನಿರ್ದೇಶಿಸಿದ್ದೆವು. ಆದರೆ ಅದು ನಮ್ಮ ತಪ್ಪಾಗಿತ್ತು. ನಾವು ಸ್ವಯಂ ಅವರ ದಿವ್ಯ ಲೀಲೆಯನ್ನು ಪ್ರತ್ಯಕ್ಷವಾಗಿ ನೋಡಿದ್ದೇವೆ ಪುತ್ರ. ದಿವ್ಯ ಲೀಲೆ? ಹೌದು, ಒಂದು ವಿಸ್ಮಯಕಾರಿ ಅನುಭವ ನಮ್ಮ ಕಣ್ಣುಗಳನ್ನು ತೆರೆಸಿದೆ ಪುತ್ರ. ಕೇಸರಿ ನಂದನ ಮತ್ತು ಅಂಜನಿ ಪುತ್ರ ಮಾರುತಿ ಕೇವಲ ಸಾಧಾರಣ ವಾನರನಲ್ಲ, ನಮ್ಮದೇ ಕಪಿ ಅವತಾರ. ಪುತ್ರ,
ಇದು ನನ್ನ ಆಗ್ರಹ. ಮಾರುತಿಯ ಮೇಲೆ ನಿಮಗಿರುವ ದುರ್ಭಾವನೆಯನ್ನು ಈ ಕ್ಷಣದಿಂದ ಅಳಿಸಿ ಹಾಕಿಬಿಡಿ. ಆದರೆ ಪಿತಾಶ್ರೀ, ಮಾರುತಿಯ ಜೊತೆ ದ್ವೇಷ, ಮಹಾಬಲಿ ಹನುಮಂತನೊಂದಿಗೆ ಶತ್ರುತ್ವ ಬೆಳೆಸಿದರೆ ಅದು ನಿಮ್ಮನ್ನೇ ಹಾನಿ ಮಾಡುತ್ತದೆ ಹೊರತು ಅವರನ್ನಲ್ಲ. ಸಂತಾನಕ್ಕೆ ಸರಿಯಾದ ದಾರಿ ತೋರಿಸುವುದು ತಂದೆಯ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿದೆ. ಕಲ್ಯಾಣವಾಗಲಿ. ಪಿತಾಶ್ರೀ, ನೀವು ನಿಮ್ಮ ಪುತ್ರನ ಪರಮ ಶತ್ರುವಿಗೆ ಅದ್ಭುತವಾದ ಶಕ್ತಿಯನ್ನು ನೀಡಿರುವಿರಿ. ಅದರಿಂದ ಅವನು ಅಜಯನಾಗುತ್ತಾನೆ. ವಿಶ್ವಾಸದ್ರೋಹ ಮಾಡಿದ್ದೀರಿ ನಮಗೆ. ಇದೇ ದಿವ್ಯ ಶಕ್ತಿಯ ಬಲದಿಂದ ಒಂದು ದಿನ ಆ ದುಷ್ಟ ನಮ್ಮ ವಿರುದ್ಧ ನಿಲ್ಲುತ್ತಾನೆ. ನಮ್ಮಿಂದ ನಮ್ಮ ಅಧಿಕಾರ ಕಸಿದುಕೊಳ್ಳುತ್ತಾನೆ. ಸುಕೇತು ಮಹಾರಾಜ, ಅವನು ನಿಮ್ಮ ಎದುರಿಗೆ ನಿಲ್ಲುವ ಮೊದಲೇ ನೀವೇ ಅವನನ್ನು ಅಂತ್ಯಗೊಳಿಸಬೇಕು. ಹಾಗಾದರೆ ನಮ್ಮ ಶತ್ರು ದೇವತೆಗಳ ಆಶೀರ್ವಾದದಿಂದ ಅಜಯನಾಗುತ್ತಾನೆಂದರೆ ನಮ್ಮಿಂದ ಏಕೆ ಆಗುವುದಿಲ್ಲ? ಈಗ ನಾವು ಎಂತಹ ವರದಾನ ಪಡೆಯುತ್ತೇವೆಂದರೆ ಅದರ ಮುಂದೆ ಆ ಕಪಟಿ ಮಾರುತಿಯ ಶಕ್ತಿಗಳೆಲ್ಲ ಶಕ್ತಿಹೀನವಾಗುತ್ತವೆ. ಕಿಷ್ಕಿಂಧ ಮಹಾರಾಣಿ ತಾರಾದೇವಿ, ರಾಜ ಸುಗ್ರೀವ ಮತ್ತು ದೇವಿ ರೂಮಾ ಆಗಮಿಸುತ್ತಿದ್ದಾರೆ. ಪ್ರಣಾಮ ತಾರಾದೇವಿ. ಪ್ರಣಾಮಗಳು ಅಂಜನಿ. ಪ್ರಣಾಮ ರೂಮಾ. ಪ್ರಣಾಮ. ಪ್ರಣಾಮಗಳು ಮಹಾರಾಣಿ ತಾರಾ, ಮಿತ್ರ ಸುಗ್ರೀವ ಮತ್ತು ದೇವಿ ರೂಮ. ನಿಮ್ಮೆಲ್ಲರಿಗೂ ನಮ್ಮ ಅರಮನೆಗೆ ಸ್ವಾಗತ. ಅಕ್ಕ, ಯಾಕಿಷ್ಟು ತಡ ಮಾಡ್ಬಿಟ್ರಿ? ನಾವೆಷ್ಟು ಪ್ರತೀಕ್ಷೆ ಮಾಡ್ತಿದ್ವಿ ಗೊತ್ತಾ? ಕ್ಷಮೆ ಇರಲಿ ಅಂಜನಿ. ಸೂರ್ಯಗ್ರಹಣದ ಪೂಜೆಯ ನಂತರವೇ ನಾವು ಸುಮೇರಿಗೆ ಹೊರಡಲು ಸಿದ್ಧರಾಗಿದ್ದು. ದಾರಿಯಲ್ಲಿ ಸ್ವಲ್ಪ ತಡವಾಯಿತು. ಎಲ್ಲಿ ನಮ್ಮ ಮುದ್ದು ಮಾರುತಿ? ಅವರನ್ನು ನೋಡಿದರೆ ಮಾತ್ರ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವುದು. ಇಲ್ಲೇ ಇದ್ದಾರೆ ನಿಮ್ಮ ಮುದ್ದು ಮಾರುತಿ. ಮಾರುತಿ, ನೀವು ಎಷ್ಟು ಮುದ್ದಾಗಿ ಕಾಣುತ್ತಿದ್ದೀರಿ. ನಿಮಗೆ ನಮ್ಮ ದೃಷ್ಟಿಯೇ ತಗಲುವಂತಿದೆ. ನಮ್ಮಮ್ಮ ಹೇಳ್ತಿರ್ತಾರೆ, ನಮ್ಮವರ ಯಾವುದೇ ದೃಷ್ಟಿಯೂ ನಮ್ಗೆ ತಾಗೋದಿಲ್ಲ ಅಂತ. ಆದ್ರೂ ಇದನ್ ತಗೊಳ್ಳಿ. ಏನಿದು? ಇದು ಕಣ್ಣಿನ ಕಾಡಿಗೆ. ನೀವು ಮತ್ತೆ ತಾರಾ ಚಿಕ್ಕಮ್ಮ ನಮಗೆ ಸಿಕ್ಕಾಗಲೆಲ್ಲ ನಮ್ಗೆ ದೃಷ್ಟಿ ಬೊಟ್ಟು ಇಡ್ತೀರಾ ಅಲ್ವಾ? ಅದಕ್ಕೆ ಈ ಬಾರಿ ನಾವೇ ತಂದಿದ್ದೀವಿ. ಎಷ್ಟು ಆನಂದ ಪಡಬೇಕೋ ಪಡೆದುಕೊಳ್ಳಿ. ಸುಖದ ಕ್ಷಣಗಳನ್ನು ಅದೆಷ್ಟು ಅನುಭವಿಸಬೇಕೋ ಅನುಭವಿಸಿ ಮಾರುತಿ. ಏಕೆಂದರೆ ನಮ್ಮ ದೃಷ್ಟಿಯ ಪ್ರಭಾವದಿಂದ ನಿಮ್ಮ ಪಾರಿವಾರಿಕ ಸುಖದ ಅಂತ್ಯವಾಗಲಿದೆ. ಅಮಂಗಳದ ಛಾಯೆ ನಿಮ್ಮ ಪರಿವಾರದ ಮೇಲೆ ಎಂತಹ ಗ್ರಹಣವನ್ನು ತರುತ್ತದೆಂದರೆ ಯಾವುದೇ ದೃಷ್ಟಿಬೊಟ್ಟು ಏನೂ ಮಾಡಲು ಸಾಧ್ಯವಿಲ್ಲ. ನಮ್ಮ ನೆರಳು ಯಾರ ಮೇಲೆ ಬೀಳುತ್ತದೋ ಅವರ ಸುಖ, ಶಾಂತಿ, ಯಶಸ್ಸು, ವೈಭವ, ಧನ, ಧಾನ್ಯ ಹಾಗೂ ಆರೋಗ್ಯ ಎಲ್ಲ ನಾಶವಾಗಿ ಹೋಗುತ್ತದೆ. ನಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಭಯಂಕರಕ್ಕಿಂತಲೂ ಭಯಂಕರವಾದದ್ದು ನಮ್ಮ ನೆರಳು. ಪ್ರಣಾಮಗಳು ಮಹಾರಾಜ. ದಾನ ಯಜ್ಞಕ್ಕೆ ಎಲ್ಲವೂ ತಯಾರಾಗಿದೆ. ನಾವು ನಿಮ್ಮ ಆದೇಶಕ್ಕೆ ಕಾಯುತ್ತಿದ್ದೇವೆ. ಇಂದು ಅರಮನೆಯಲ್ಲಿ ದಾನಯಜ್ಞವಿದೆ. ಮಹಾರಾಣಿ ತಾರಾ ನೆರವೇರಿಸಬೇಕು. ಧನ್ಯವಾದಗಳು ಮಹಾರಾಜ. ಆದ್ರೆ ನಾವಿಚ್ಛಿಸ್ತೀವಿ ನಮ್ಮ ಕಡೆಯಿಂದ ಈ ದಾನ ಯಜ್ಞವನ್ನು ನಮ್ಮೆಲ್ಲರ ಪ್ರೀತಿಯ ನಮ್ಮ ಮುದ್ದು ಮಹಾರಾಜ ಮಾರುತಿ ಮಾಡ್ಲಿ ಅಂತ. ಏನ್ ಮಾರುತಿ, ನೀವು ಮಾಡ್ತೀರಾ ಅಲ್ವಾ? ಧನ್ಯವಾದಗಳು ತಾರಾ ದೊಡ್ಡಮ್ಮ. ನಮ್ಮ ಮಾರುತಿ ತುಂಬಾ ಸೌಭಾಗ್ಯಶಾಲಿಯಾದವರು. ಅದಕ್ಕೆ ನಿಮ್ಮ ಸ್ನೇಹ ಸಿಕ್ಕಿದೆ ಅವರಿಗೆ.
ಈ ಶುಭ ಕಾರ್ಯಕ್ಕೆ ವಿಳಂಬ ಯಾಕೆ? ದಾನ ಮಾಡೋದು ಅಂದ್ರೆ ನಮ್ಗೆ ತುಂಬಾ ಇಷ್ಟ. ನಡೀರಿ. ಹಾಗೆ ಆಗ್ಲಿ, ನಡೀರಿ. ಬನ್ನಿ. ಸುಮೇರು ರಾಜಕುಮಾರ ಮಾರುತಿ, ನಿನ್ನ ಪರಿವಾರ ಜೀವನದ ಸುಖ ಶಾಂತಿ ಎಲ್ಲವನ್ನು ಹಾಳು ಮಾಡಲು ಬರುತ್ತಿದ್ದಾನೆ ಈ ಅಮಂಗಳ.